ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟೊಮ್ಯಾಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಆಲ್ಮೋಸ್ಟ್ ಒಂದು 4 to 5 ಸ್ಪೂನ್ಸ್ ಆಯಿಲ್ ಹಾಕ್ಕೋತಿದ್ದೀನಿ. ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಒಗ್ಗರಣೆಗೆ ಏನೇನು ಬೇಕು ಆ ಸಾಮಗ್ರಿಗಳನ್ನು ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಸ್ಟಾರ್ ಮತ್ತು ಏಲಕ್ಕಿ ಹೀಗೆಲ್ಲ. ಇದಾಗಿದ ನಂತರ ಈರುಳ್ಳಿ ಹಾಕ್ಕೋತಿದ್ದೀನಿ. ಒಂದು ಎರಡು ಅಥವಾ 3 ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಸೊ ಅದೇನು ಇನ್ನು ಸ್ವಲ್ಪ ರೆಡ್ ಕಲರ್ ಬರ್ತಿದೆ ಅನ್ನುವಾಗ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಕೂಡ ಅಷ್ಟೇ ಒಂದು 2ರಿಂದ 3 ನೀವು ಹಾಕ್ಕೋಬೋದು. ಆದರೆ ಟೊಮ್ಯಾಟೊ ಇನ್ನೂ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆಯದು, ಏನಕ್ಕೆ ನೀವು ಟೊಮ್ಯಾಟೊ ಬಾತ್ ಮಾಡ್ತಿರೋದ್ರಿಂದ ಮೇಯ್ನ್ ಇಂಗ್ರೀಡಿಯೆಂಟ್ ಅಲ್ವಾ. ಸೊ ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಅದಾಗಿದ ನಂತರ ಸ್ವಲ್ಪ ಅರಿಶಿಣ, ಒಂದು 1/2 ಸ್ಪೂನಷ್ಟು ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾ ಬನ್ನಿ. ಅದಾಗಿದ ನಂತರ ಮತ್ತು ಹಾಗೆ ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ಎಲ್ಲ 1 ಸ್ಪೂನ್ ಹಾಕ್ಕೋತಿದ್ದೀನಿ. ಅದೆಲ್ಲ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಹದಕ್ಕೆ ಬಂದಿರುತ್ತೆ. ಸೊ ನೀವು ವಾಶ್ ಮಾಡ್ಕೊಂಡಿರುವಂತಹ ಅಕ್ಕಿನ ಹಾಕಿ. ನಾನಿಲ್ಲಿ 2 to 3 ಗ್ಲಾಸಸ್ ಅಷ್ಟು ಅಕ್ಕಿ ಹಾಕ್ಕೋತಿದ್ದೀನಿ. ಸೊ ಎಷ್ಟು ಹಾಕ್ಕೋತೀರ ಅದಕ್ಕೆ ಡಬಲ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕಿಂತ ನೀವು ಸ್ವಲ್ಪ ನೀರು ಕಡಿಮೆ ಮಾಡ್ಕೋಬೋದು, ಏನಕ್ಕಂದರೆ ಆಗ ತರಿ ಆಗಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ನೀರನ್ನು. ಸೊ ಹಾಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾ ರುಚಿ ಇದೆಯೋ ಇಲ್ಲೋ ಅಂತ ನೀವು ಒಮ್ಮೆ ನೋಡ್ಕೊಳ್ಳಿ, ಖಾರ ಎಲ್ಲ ಸರಿಯಾಗಿದೋ ಇಲ್ಲೋ ಅಂತ. ಹಾಗೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಂಡೆ, ಯಾಕಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನೀವು ತುಪ್ಪ ಮಿಕ್ಸ್ ಮಾಡಿಕೊಂಡೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಯಾವಾಗಲೂ. ಅದಾಗಿದ ನಂತರ 3 ವಿಷಲ್ಸ್ ಆದಮೇಲೆ ನಾನು ಓಪನ್ ಮಾಡಿದ್ರೆ ಹೀಗೆ ಬಂದಿತ್ತು. ಅದ್ರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಈಗ ಅಷ್ಟೇ, ಇದು ರೆಡಿ ಆಯಿತು. ಸರ್ವ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಟೊಮ್ಯಾಟೊ ಬಾತ್ ಎಷ್ಟು ಚೆನ್ನಾಗಿ ರುಚಿಯಾಗಿ ಕಾಣಿಸಿದೆ ಅಂತ. ಹಾಗೆ ನಾನು ಸೈಡಲ್ಲಿ ಮೊಸರು ಬಜ್ಜಿ ಮಾಡ್ಕೊತಿದ್ದೆ. ಸೊ ಅಷ್ಟೇ, ಟೊಮ್ಯಾಟೊ ಬಾತ್ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.